ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂತೇಳಿ ಕರೆಯಲ್ಪಡ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ರೋಗ ಹೇಳ್ತಕ್ಕಂಥದ್ದು. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಕೇಳಿದರೆ, ಮಹಾಗಣಪತಿಯ ಹೊಟ್ಟೆಗೆ ಸರ್ಪವನ್ನು ಬಿಗಿದುಕೊಂಡು ಇರ್ತಾನಲ್ಲ, ಅದೇ ಥರದಲ್ಲಿ ಆನಂತರದಲ್ಲಿ ಶಿವನ ಕುತ್ತಿಗೆಯಲ್ಲಿ ನಾಗ ಇರ್ತದೆ ಅಲ್ವಾ, ಅದೇ ಥರದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಅದೇ ಥರದಲ್ಲಿ ಸುತ್ತು ಹೊಡಿತಕ್ಕಂಥದ್ದು. ಆದರೆ ಇದು ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಚರ್ಮದ ಮೇಲಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಸಣ್ಣ ಸಣ್ಣದಾದಂತಹ ಹಸಿಯ ಬೊಕ್ಕೆಯ ಥರ ಆಗಿ ತುರಿ ಹೇಳ್ತಕ್ಕಂಥದ್ದು ಕಾಣಿಸ್ಕೊಂಡು, ತದನಂತರದಲ್ಲಿ ಶಿರಕೆ ಇತ್ಯಾದಿಗಳು ಬಂದು ಅದು ಹುಣ್ಣಾಗಿ ಒಡೆದು, ಆನಂತರದಲ್ಲಿ ಅದು ಚಿಗುರ್ತಾನೆ ಇಡೀ ತಲೆಯಿಂದ ಕಾಲಿನ ತನಕ ಎಲ್ಲೂ ಕೂಡ ಆಗಬಹುದು, ಸುತ್ತೊಡಿತಾ ಹೋಗ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯಲ್ಲೇ ಆಗುವುದರಿಂದಾಗಿ ಗಣಪತಿಯ ಹೊಟ್ಟೆಯಲ್ಲಿಯೂ ಶಿವನ ಕುತ್ತಿಗೆಯಲ್ಲಿಯೂ ನೀವು ನೋಡಿರಬಹುದು ಅಂತ ಹೇಳುವಂಥದ್ದನ್ನು ಹೇಳಿದೆ. ಯಾಕೆ ಅಂತ ಕೇಳಿದರೆ, ಅದೇ ಥರದಲ್ಲಿ ದಪ್ಪವಾಗಿ ಬಾಲದ ರೀತಿಯಲ್ಲಿ ಸಪೂರವಾಗಿ ಸುತ್ತು ಹೊಡತಕ್ಕಂಥದ್ದು. ಇದು ಕೆಲವೊಂದು ಭಾಗಗಳಲ್ಲಿ ಆದಲ್ಲೇ ತುಂಬಾ ಅಪಾಯಕಾರಿಯೂ ಆಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಅಲೋಪತಿಯಲ್ಲಾಗಿರ್ಬೋದು, ಹೋಮಿಯೋಪತಿಯಲ್ಲಾಗಿರ್ಬೋದು, ತಾತ್ಕಾಲಿಕವಾದಂತಹ ಉಪಶಮನ ಅಂತ ಹೇಳುವಂಥ ರೀತಿಯಲ್ಲಿ ಔಷಧಿಗಳು ಲಭ್ಯವಿದೆ. ಬಿಟ್ಟರೆ ಸಂಪೂರ್ಣವಾಗಿ ವಾಸಿಯಾಗುವಂಥ ಔಷಧಿಗಳು ಇಂದಿಗೂ ಕೂಡ ಅವರ ಬಳಿಯಲ್ಲಿಲ್ಲ. ಆದರೆ ನಮ್ಮ ಬಳಿಯಲ್ಲಿ ಅದಕ್ಕೆ ತುಂಡೆಯನ್ನು ಹೊಡಿತಕ್ಕಂತಹ ಒಂದು ಕ್ರಮ ಹೇಳ್ತಕ್ಕಂಥದ್ದು ಇದೆ. ಮತ್ತು ಅಷ್ಟೇ ಅಲ್ಲದೆ ಯಾವ ವಿಶೇಷವಾದಂತಹ ಔಷಧಿಗಳು ಇಲ್ಲದೇನೆ ಆ ಒಂದು ಕಾಯಿಲೆಯನ್ನು ಯಾರಿಗೆ ಇದ್ದರೂ ಕೂಡ ತಕ್ಷಣಕ್ಕೆ ಒಂದು 15 ದಿವಸಗಳ ಒಳಗಾಗಿ ಸಂಪೂರ್ಣವಾಗಿ ಆರಾಮ ಮಾಡಿಕೊಳ್ಬಹುದು. ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಇಲ್ಲಿ ಕುದುರೆಗೆ ಅಂತ ಹೇಳ್ತಕ್ಕಂಥ ಒಂದು ಊರಿದೆ. ಆ ಊರಿನ ವ್ಯಕ್ತಿಯರಲ್ಲಿ ಈ ಥರದ ಸಮಸ್ಯೆ ಕಂಡು ಬಂದು ಆತ ಮಾಡದೇ ಇರತಕ್ಕಂಥ ಔಷಧಿಗಳು ಇನ್ನೊಂದಿಲ್ಲ. ಆದರೆ 7 ವರ್ಷವಾದರೂ ಕೂಡ ಆತನಿಗೆ ಆಗಿರ್ತಕ್ಕಂತಹ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿರಲಿಲ್ಲ. ಹುಣ್ಣುಗಳು ಕಡಿಮೆಯಾಗಿ ಕಂಡು ಬಂದರೂ ಕೂಡ ತುರಿ ಇತ್ಯಾದಿಗಳು ಮತ್ತು ನಿದ್ರೆ ಬಾರದೇ ಇರತಕ್ಕಂಥ ಚಿತ್ರಹಿಂಸೆಯ ರೀತಿಯಲ್ಲಿ ಒಳಭಾಗದಲ್ಲಿ ಹಿಂಸೆ ಇರತಕ್ಕಂಥದ್ದು ಉಂಟಾಗ್ತಾ ಇತ್ತಂತೆ. ಆ ವ್ಯಕ್ತಿ ಕೊನೆಗೊಮ್ಮೆ ನಮ್ಮಲ್ಲಿಗೆ ಬಂದು ಅದಕ್ಕೆ ಹೇಳಿಕೊಂಡು ಅದಕ್ಕೆ ತುಂಡೆಯನ್ನು ಹೊಡೆಸಿದ ನಂತರದಲ್ಲಿ ಕೇವಲ 8 ದಿವಸಗಳ ಒಳಗಾಗಿ ಆತ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಇವತ್ತಿಗೂ ಕೂಡ ನಮ್ಮ ಕಣ್ಣೆದುರಿನಲ್ಲಿ ಆ ಸಮಸ್ಯೆಗಳೇ ಇಲ್ಲದೆ ಆತ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಪರಮಾತ್ಮನಿಂದ ಇರುವುದರಿಂದ ಯಾರ್ಯಾರು ಈ ರೀತಿಯಾದಂತಹ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಅಂಥವರು ಬಳಲದೆ ಪರಿಹಾರವನ್ನು ಕಂಡುಕೊಂಡು ಆರೋಗ್ಯವಂತರಾಗಿ ಬಾಳಿ ಚೆನ್ನಾಗಿರಿ.